ಯಾಕೋ ಕಡೆ ಲೇಟ್ ಬರೋದಾರಿ ಏನಾಯ್ತು ಅಂದ್ರ ಆಯ್ತು ಕಂಡ್ಬಿಡೋಣ. ಅಣ್ಣ ಈಗ ಬೇಗ ಆತನ್ಕೊಡು ಅಣ್ಣ ವಸಿ ಎತ್ತು ದಿನ ಇದೆ ಕೆಲಸ ಬಿದ್ದವ್ರ ಎತ್ತದ ಅಲ್ವಾ ಜೀವನ, ಅದಕ್ಕೆ ಬೇಜಾರ್ ಮಾಡ್ಕೊಂಡೆ ಬಿಡು. ಯಾಕಪ್ಪ ಲೇಟು? ಅದೇನಾಯ್ತು ಅಂದ್ರ ಆಯ್ತು ಬಿಡೋಣ. ಅಂಟ ಗೊತ್ತಾ ಎತ್ತೊಳಕ್ಕೆ ಇರು ಬರ್ತೀನಿ ನಿಂಗೆ. ಜಯ ಜಿದಯ ಯಾಕೋ ದೇವಳು ಕುರ್ಚಿ ಕುಂತಿದ್ಯಾ ಹೋಗ ಅಂತಾಗೆ ವರ್ಷಿದೆ ವರ್ಷು ಉಜ್ಜಿದೆ ಹುಚ್ಚು. ಅವ್ರು ಬರ್ಲಿಲ್ಲ ಕೊಡ್ಲಿಲ್ಲ. ನಾನು ಒಂದಿನ ಬೆಳ್ಳಿಗದೆ ತಂದೆ ತತ್ತೀನಿ. ನೀನ್ ಬೆಳ್ಳಿಗದೆ ತತ್ಯ ನಾನು ನೋಡ್ತೀನಿ. ಅವ ನಿನ್ನೆ ಕೂರಿಸ್ತೀಯ ದಂಡ ಹೊಡಿಯಲ್ಲೇ ಎಂಟೆ ಗೊತ್ತಾ? ನನ್ ಮಕ್ಕಳ ಇವನು ಹಿಂಗೆ ಬೆನ್ನಿಂದ ಬಂದು ಗಟ್ಟಿ ನಡೆದುಕೊಂಡು ಎತ್ತಿದ ದವಾಬತಿಗೆ ಗಟ್ಟಿಯಾಗಿ ಸವಾರಿ ಹಿಂಗೆ ಭೀಮ್ಸೇನ ಪಟ್ಟು ತುಂಬಾ ಇದಾವೆ. ಹೋಗ್ತಾ ಹೋಗ್ತಾ ತಿಳಿಸ್ತೀನಿ. ಹೋಗು ಏನ್ರ ಗರಡಿಗೋಸ್ಕರ ಕೇಳಿಸ್ಕೊಳ್ಳಿ. ಕುಸ್ತಿ ಅಂದ್ರೆ ಎದುರಾಳಿನ ಸಾಯಿಸೋದಲ್ಲ, ಸೋಲ್ಸೋದು. ನಮ್ಗೆ ಮಟ್ಟಿ ಅಂದ್ರೆ ದ್ಯಾವ್ರು ಅಂದ್ರೆ ಮಟ್ಟಿ. ಕುಸ್ತಿ ಅಂದ್ರೆ ರೌಡಿಸಮ್ ಅಲ್ಲ, ಗರಡಿಸಮ್. ಹೋಗ್ ಏನ್ ಮಕ್ಕ ನೋಡ್ತಾ ಇದ್ದೀರಾ? ಆಂಜನೇಯನ್ ಕೈ ಮುಗ್ದ 5,000 ಬೈಟೆಕ್ 1,000 ದಂಡ ಹೊಡಿರಿ. ಆ ವಯ್ಯನು ಇದನ್ನೇ ಹೇಳೋದು, ಆಡಿದ್ದೆ ಆಡೋ ಕಿಸ್ಬೈದಾಸ ಅಂತ. ನಿನ್ನ ಹೆಸರೇನು ಅಂದ್ರು? ಕಾಳಿದಾಸ ಅಂತ ಪರಿಚಯ ಮಾಡ್ಕೊಂಡೆ ಅಷ್ಟೇ. ಹೋಯ್ತೀನಿ. ನನ್ ಮಗನೇ ಮಾತ್ ಕಲ್ತಿರೋ ಗಾಡಿ ಮಾಡ್ತಿದ್ದೆ. ಒಂದೇ ಒಂದ್ಕಿಂತ ಬಟ್ಟೆ ಒಳಗೆ ಒಂದ್ ಬಟ್ಟೆ ಬಂದ್ಬಿಡು ಅಣ್ಣ. ನೀನು ನೋಡ್ದೆ ಆ ಕಡೆಗೆ ಈ ಕಡೆ ಹಾಕೊಂಡು ಬರೋ ಸಂಬಳಕ್ಕೂ ಮಣ್ಣು ಎಳ್ದ್ ಬಿಡೋಣ ಅಂತ. ಕೊಡೋ ಸಂಬಳ ಸರಿಯಾಗಿ ಕೊಟ್ಟಿದ್ರೆ ನಾನು ಯಾಕೆ ಈ ಗರಡಿ ಕಸ ಹೊಡಿತಿದ್ದೆ? ಕಾಳಿ ಬಟ್ಟೆ ಅಂದ್ರೆ ದ್ಯಾವ್ರಿಗೆ ಕಂಡ್ರ ಅಂತ ದ್ಯಾವ್ ಮುಂದೆ ಒಂದು ಉಂಡಿ ಇರತ್ತಲ್ಲ ಉಸ್ತಾದ್. ಮಾತಾಡಿದ್ರೆ ಉಂಡಿ ತಕ್ಕೆ ಬರ್ತೀರಪ್ಪ ನಂದೇ ನಿಕ್ಕಿ ಅಂತ. ಈ ಗರಡಿಗೆ ನಾನ್ ಮಾಡಿರೋ ಅಪಾರ ಸೇವೆಗೆ ನನ್ ಫೋಟೋ ನಿಮ್ ಪೇಪರ್ ಅಲ್ಲಿ ಹಾಕ್ಸ್ಬೇಕಿತ್ತು. ಹಾಕಿಸ್ತಿದ್ದೆ ಕಣಪ್ಪ, ಓದಕ್ಕೆ ಬರಕಿಲ್ವಲ್ಲ ನೀನ್ ಎಟ್ಟನ್ ಮಗ. ಹೌದಲ್ವಾ? ರೇ ಉಸ್ತಾದ್ ರೇಡಿಯೋ ಕೇಳಿಸ್ಕೊಂತಾನೆ ಬಿಡ್ರೆ ರೇ. ಯಾವನವನು ನನ್ಗೆ ಆವಾಜ್ ಆಗ್ತಾ ಇರೋನು? ಚಿಟ್ಟು ನೀರ? ಹೌದಲ್ವಾ?